ನಾವು ಎಲ್ಲೂ ಕೂಡ ಒಂದು ರೂಪಾಯಿ ಇಲ್ಲಿಂದ ಸಿಕ್ಕಿಲ್ಲ, ನಾವೇನೂ ಕೂಡ ಇಲ್ಲಿಂದ ನಮ್ಮ ಹತ್ರ ಸಿಕ್ಕಿಲ್ಲ. ಇಡಿ ಅವರು ಅದನ್ನು ವೆರಿಫೈ ಮಾಡ್ತಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಕಾನೂನು ಅದ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಐ ಆಮ್ ರೆಡಿ ಟು ಫೈಟ್ ದಿಸ್ ಇನ್ ದ ಕೋರ್ಟ್. Me and my father have chosen the post of politics. We have chosen to be in public life. ನಮ್ಮನ್ನು ನೀವೇನಾದರೂ ಹೇಳ್ಕೊಳ್ಳಿ, ನಮ್ಮನ್ನು ಹೆಂಗಾದರೂ ಟಾರ್ಗೆಟ್ ಮಾಡಿ, ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 years old ಈಸ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತು ಟಿ ವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ ಹಿರಿಯರು? ನನ್ನ ಮನೆಯಲ್ಲಿದ್ದಾರೆ. ನನ್ನ ತಾಯಿ, ನೀವು ಒಂದೊಂದು ಸರಿ ಟಿ ವಿಯಲ್ಲಿ ಹೇಳಿದಾಗ ಅವರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನಗೆ ಈ ಇಡೀ ಅವ್ರು ಬಂದಿದ್ದು ಈ ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಲಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಡ್ನ ಪರಿಚಯ ಇದೆ, ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೆಯಲ್ಲಿ ಏನು ಮಾಡ್ತಾರೋ, ಅವ್ರು ಎಲ್ಲಿ ಏನು ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತಗೊಳ್ತಾರೆ, ಫೋಟೋ ತಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟೋಕ್ಕಾಗುತ್ತಾ? ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು ಸಾವಿರ ಮೆಸೇಜ್ ಬಂದಿದೆ ಅಂದರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗೆ ಹುಡುಗರು ನಿಂತವ್ರೆ, ಅಣ್ಣ ನಾವಿದ್ದೀವಿ ನಿನ್ನ ಜೊತೆ, ಬೇಜಾರು ಮಾಡ್ಕೊಬೇಡ, ಇಡಿ ಬರಲಿ ಬಿಡಿ ಬರಲಿ ಯಾವುದಾದ್ರೂ ಬರಲಿ ನಾವಿದ್ದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದೂ ನಮ್ಮನ್ನು ಕುಗ್ಸೋಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ, ಬನ್ನಿ ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ದ ಮೀಡಿಯಾ ಕ್ಯಾನ್ ಕ್ವೆಶ್ಚನ್, ದ ಲಾ ಕ್ಯಾನ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ಮಾಧ್ಯಮದ ಮಿತ್ರರೇ, please don't do a media trial. Please don't, sir. Let me finish, then I will take your question. Please. ಮಾಧ್ಯಮದವರೇ, ನಾನು ಕೇಳ್ಕೊಳ್ಳೋದಿಷ್ಟೇ. ನಾನು ಒಬ್ಬ ಯುವಕ, ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಮನೆ ಇದು, ನಮ್ಮ ಅಪ್ಪ ಇಲ್ಲಿ ಬಂದು ಬೆಳೆದಿರೋದು. ಇಲ್ಲಿ ಅಕ್ಕಪಕ್ಕ ಇರೋರು ಗೊತ್ತು. ನಮಗೇನು ಈ ಪಾಲಿಟಿಕ್ಸಿಂದ ಬಂದು ಈ ಮನೆ ಸಿಕ್ಕಿಲ್ಲ. ನಮ್ಮ ಅಜ್ಜ ಕಷ್ಟಪಟ್ಟು ಕಾಂಟ್ರಾಕ್ಟರ್ ಆಗಿದ್ದು ಕಟ್ಟಿ ಮಾಡಿರುವಂಥ ಮನೆ ಇದು. ವಿ ಹ್ಯಾವ್ ನಾಟ್ ಟೇಕನ್ ಎನಿಬಡೀಸ್ ಎನಿಥಿಂಗ್. ಮೈ ಗ್ರ್ಯಾಂಡ್ ಫಾದರ್ ವಾಟ್ ಈಸ್ ಡನ್, ನಮಗೇನು ಮಾಡಿಕೊಟ್ಟಿದ್ದಾನೆ ಅದೇ ನಮಗೆ ಸಾಕಿದೆ. ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಎತ್ತಿ ಹಿಡಿಬೇಕು, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ನಾವು ಪಾಲಿಟಿಕ್ಸ್ ಮಾಡ್ತಾ ಇರೋದು. ನಮ್ಮ ವೈಯಕ್ತಿಕ ನಾವೇನೋ ದುಡ್ಡು ಮಾಡ್ಕೊಬೇಕು ಅಂತಲ್ಲ, ನಮ್ಗೆ ಯಾವ ಹಗರಣ ಮಾಡಬೇಕಾಗುವಂಥ ಯಾವ ಅವಶ್ಯಕತೆಯೂ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ಪ್ಲೀಸ್ just take 1 second before you ask anything or you tell anything. ನಿಮ್ಗೆ ಹೇಳೋ ಮುಂಚೆ ನಿಮಗೆ ಆ ಒಂದು ಥಾಟ್ ಬಂದಿದ ತಕ್ಷಣ ಒಂದು ಸರಿ ವೆರಿಫೈ ಮಾಡ್ಕೊಳ್ಳಿ, ಒಂದೇ ಒಂದು ಸರಿ ಜಸ್ಟ್ ವೆರಿಫೈ ಇಟ್ ಆ್ಯಂಡ್ ದೆನ್ ಟೇಕ್ ಅ ಡಿಸಿಷನ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.